ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣೋದ್ದೇಶಕ್ಕಾಗಿ ಮಾತ್ರ. ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ನಿಮಗೆ ಗೌರ್ಮೆಂಟ್ ಜಾಬ್ ಬಗ್ಗೆ ಇಲ್ಲಿ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಈ ಚಾನಲ್ ಮೇಲಿಂದ ನಾನು ಟ್ರೈ ಮಾಡ್ತಿದ್ದೀನಿ ಗೌರ್ಮೆಂಟ್ ಜಾಬನ್ನು ಅಪ್ಲೋಡ್ ಮಾಡೋಣ ಅಂತ ಹೇಳಿದೆ. ಸೊ ನಿಮಗೆ ವರ್ಕ್ ಫ್ರಮ್ ಹೋಮೇ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ನಾನು ನಿಮಗೆ ನೆಕ್ಸ್ಟ್ ಅದೇ ವೀಡಿಯೋಸ್ಗಳನ್ನ ಕೂಡ ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಇವಾಗ ಹೇಳ್ತಿರುವಂಥದ್ದು ಲೇಟೆಸ್ಟ್ ಜಾಬ್ ನೋಟಿಫಿಕೇಶನ್ ಬಂದಿರುವಂಥದ್ದು. ಇದು VSSCದಲ್ಲಿ ಇವಾಗ ಅಧಿಸೂಚನೆ ಹೊರಡಿಸಿದೆ. 2025 ನೇಮಕಾತಿ ನಡೀತಾ ಇದೆ. ಸೊ ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಅರ್ಜಿ ಸಲ್ಲಿಸಿ. ನಿಮ್ಮ ಏಜ್ ಇರುವವರೆಗೂ ಸೊ ಆದಷ್ಟು ನೀವು ಗೌರ್ಮೆಂಟ್ ಜಾಬ್ಗೂ ಕೂಡ ಟ್ರೈ ಮಾಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅರ್ಜಿ ಸಲ್ಲಿಸಿ, ಬಟ್ ಆದರೆ ಸೆಕ್ಯೂರ್ ಜಾಬ್ಗೂ ಕೂಡ ಟ್ರೈ ಮಾಡ್ತಾರೆ. ಓಕೆ, ಸೊ ಈ ಒಂದು ಜಾಬ್ ಬಗ್ಗೆ ನಾನು ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ತೋರಿಸ್ತೇನೆ. ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಇದಕ್ಕೆ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಈ ಒಂದು ಜಾಬ್ ಹೇಳೋಕ್ಕಿಂತ ಮುಂಚೆ ಯಾರು ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಸೊ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ಬೇಕು ಅಂದರೆ ಆ ವೀಡಿಯೋ ನೀವು ನೋಡ್ಬೋದು. ಸೊ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಸ್ರೋದಲ್ಲಿ ಇವಾಗ VSSC ರಿಕ್ರೂಟ್ಮೆಂಟ್ 2025 ಇವಾಗ ಅಧಿಸೂಚನೆ ಹೊರಡಿಸಲಾಗಿದೆ. ಸೊ ಲೇಟೆಸ್ಟ್ ಜಾಬ್ ಇದೆ. ಆ್ಯಕ್ಚುಲಿ ಲೇಟೆಸ್ಟ್ ಜಾಬ್ ನೋಟಿಫಿಕೇಶನ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೇನ್ ಅಂತಂದರೆ ಫೈರ್ಮ್ಯಾನ್ ಮತ್ತು ಕುಕ್ ವ್ಯಾಕೆನ್ಸಿ ಕೂಡ ಇಲ್ಲಿ ಇವಾಗ ಆ್ಯಕ್ಟಿವ್ಲಿ ಇವರು ಕೂಡ ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಆಸಕ್ತಿ ಇದ್ದವರು ನೀವು ಇದಕ್ಕೆ ಅರ್ಜಿನ ಒಂದು ಸಲ್ಲಿಸ್ಬೋದು ಅಂತ ಹೇಳಿರುವಂಥದ್ದು. ಇಲ್ಲಿ ನೋಡಿ, ಮೇನ್ ಮುಖ್ಯವಾಗಿ ಕರ್ನಾಟಕದ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಭರ್ಜರ್ ಒಂದು ಹುದ್ದೆಗಳಿಗೆ ಇವಾಗ ಅರ್ಜಿ ಸಲ್ಲಿಸೋದಕ್ಕೆ ಒಂದು ಮಾಹಿತಿ ನಾನು ಇಲ್ಲಿ ನೀಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ನೋಡೋಕೆ ಸಿಗ್ತಾ ಇದೆ. ಕೆಲವೊಂದು ವಿಷಯಗಳು ನಾನು ಇಲ್ಲಿ ಹೈಲೈಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ನೀವು ಇದನ್ನು ಮೇನ್ ಓದ್ತಾ ಹೋಗಿ. ಓಕೆ, ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಭರ್ಜರಿ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಫೈರ್ಮ್ಯಾನ್ ಹುದ್ದೆಗೆ ಮತ್ತು ಕುಕ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆಯಲಾಗಿದೆ ಇಸ್ರೋದಲ್ಲಿ. ಓಕೆ, ಸೊ ಇವೆರಡು ಪ್ರೊಫೈಲ್ಗಳಿಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ಶೈಕ್ಷಣಿಕ ಅರ್ಹತೆ ಮತ್ತು ವಯಸ್ಸು, ಓಕೆ, ವಯೋಮಿತಿ ಏನಿರಬೇಕು ಅನ್ನೋದ್ರ ಬಗ್ಗೆ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೇಂದ್ರ ಸರ್ಕಾರದ ನೇಮಕಾತಿ ಆಗಿದೆ. ಓಕೆ, ಕೇಂದ್ರ ಸರ್ಕಾರದ ಒಂದು ನೇಮಕಾತಿ ಸಂಸ್ಥೆ ಅಂತ ಹೇಳ್ಬೋದು. ಅವರ ಒಂದು ಅಂಡರ್ನಲ್ಲಿ ಬರುವಂಥ ಸಂಸ್ಥೆ ಅಂತ ಹೇಳ್ಬೋದು ಇಸ್ರೋ. ಓಕೆ, ಕೇಂದ್ರ ಸರ್ಕಾರದ ಒಂದು ಅಂಡರಲ್ಲಿ ಬರುವಂಥ ಒಂದು ಸಂಸ್ಥೆ ಇದು ಇಸ್ರೋ. ಸೊ ಇಲ್ಲಿ ಇವಾಗ ಅರ್ಜಿನ ಕರೆದಿರುವಂಥದ್ದು. ಸೊ ಮೇನ್ ಇಲ್ಲಿ ನಾನು ಸ್ವಲ್ಪ ನೀವು ಮಾಹಿತಿ ಕೊಡ್ತೀನಿ. ಡಿಪಾರ್ಟ್ಮೆಂಟ್ ಬಂದುಬಿಟ್ಟು ಇಸ್ರೋ ನೇಮಕಾತಿ ಅಂತ ಹೇಳ್ಬಿಟ್ಟು ಇಸ್ರೋದಲ್ಲಿ ಇವಾಗ ಇಸ್ರೋ VSSC ಅಂತ ಹೇಳ್ಬಿಟ್ಟು ಇದು ಹೈರಿಂಗ್ ಮಾಡ್ತಾ ಇರೋದು ಡಿಪಾರ್ಟ್ಮೆಂಟಲ್ಲಿ. ಆ್ಯಂಡ್ ಆಲ್ ಓವರ್ ಇಂಡಿಯಾದಲ್ಲಿ ಇರುವಂಥ ಕ್ಯಾಂಡಿಡೇಟ್ ಎಲ್ಲರೂ ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಒಟ್ಟು ವೇಕೆನ್ಸಿ ಬಗ್ಗೆ ಹೇಳೋದಾದರೆ 39 ವೇಕೆನ್ಸಿ ಇರುವಂಥದ್ದು. ಆ್ಯಂಡ್ ಇಲ್ಲಿ 2000 ಇಲ್ಲಿ ನೋಡ್ಬೋದು ನೀವು ಎಷ್ಟು ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಿಮಗೆ ಜಸ್ಟ್ ಹೈಲೈಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಇದನ್ನ ನೀವು ಒಂದು ಸಾರಿ ಓದ್ಕೊಳ್ಳಿ. ಆ್ಯಂಡ್ ಭಾರತೀಯ ಅಭ್ಯರ್ಥಿಗಳು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಭಾರತದಲ್ಲಿ ಇರಬೇಕು, ಭಾರತದಲ್ಲಿ ವಾಸವಾಗಿರಬೇಕು, ಭಾರತದ ನಾಗರಿಕರಿಗೆ ಮಾತ್ರ ಇದು ಅಪ್ಲೈ ಮಾಡೋದಕ್ಕೆ ಅವರು ಅಲೋ ಮಾಡಿದ್ದಾರೆ. ಆ್ಯಂಡ್ ಇಸ್ರೋದಲ್ಲಿ ನಮಗೆ ವರ್ಕ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಕೇಂದ್ರ ಸರ್ಕಾರದಿಂದ ಇಸ್ರೋ ಬಿಡುಗಡೆ ಮಾಡಿದ ಅಧಿಸೂಚನೆಯಲ್ಲಿ ಹುದ್ದೆಗಳೆಲ್ಲ ಪಟ್ಟಿ ಬಗ್ಗೆ ಹೇಳೋದಾದರೆ ಸೊ ಇಲ್ಲಿ ಯಾವ್ಯಾವ ಹುದ್ದೆಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ: ವಾಹನ ಚಾಲಕ, ಫೈರ್ಮ್ಯಾನ್ ಸಿಬ್ಬಂದಿ, ಅಡುಗೆ ಸಿಬ್ಬಂದಿ. ಮೇನ್ ಅಂತಂದರೆ ಇಲ್ಲಿ ಡ್ರೈವರ್ ಆಯಿತು, ಮತ್ತು ಫೈರ್ಮ್ಯಾನ್ ಆಯಿತು, ಮತ್ತು ಅಡುಗೆ ಮಾಡುವಂಥ ಒಂದು ಏನು ಟೀಮ್ ಇರುತ್ತೆ ಆ ಟೀಮ್ಗೋಸ್ಕರ ಕುಕ್ ಒಂದು ಹುದ್ದೆಗಳಿಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಈ ಒಂದು ಇದಕ್ಕೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ 18 ವಯಸ್ಸು ನಿಮಗೆ ಆಗಿರಬೇಕು, ಕಂಪ್ಲೀಟ್ ಆಗಿರಬೇಕು, ಮತ್ತು 35 ವಯಸ್ಸಿನ ಒಳಗಡೆ ಇರೋರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ನಾನು ನಿಮಗೆ ಇದ್ರ ಬಗ್ಗೆ ನೋಟಿಫಿಕೇಶನ್ ಕೂಡ ತೋರಿಸ್ತೀನಿ, ಮತ್ತು ಹೇಗೆ ಇದಕ್ಕೆ ಅರ್ಜಿ ಸಲ್ಲಿಸೋದಂತೂ ಕೂಡ ಇದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇವಾಗ 18 ವಯಸ್ಸು ಕಂಪ್ಲೀಟ್ ಏನೋ ಆಗಿರಬೇಕು, ಮತ್ತು 35 ವಯಸ್ಸಿನ ಒಳಗಡೆ ಇರೋರು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಅಂದರೆ OBC ಬಗ್ಗೆ ನಾನು ಹೇಳೋದಾದರೆ 3 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಇಲ್ಲಿ. ಓಕೆ, 35ರಿಂದ 3 ವರ್ಷ ನೀವು ಪ್ಲಸ್ ಮಾಡ್ಕೊತ ಹೋಗಬೇಕು. 35ರಿಂದ 36, 37, 38 ವಯಸ್ಸಿನವರೆಗೂ OBC ಕ್ಯಾಂಡಿಡೇಟು ಅರ್ಜಿನ ಸಲ್ಲಿಸ್ಬೋದು. ಅದೇ ರೀತಿ SC ST ಅವರಿಗೆ 5 ವರ್ಷದ ಸಡಿಲಿಕೆಯನ್ನು ಕೊಡ್ತಾ ಇದ್ದಾರೆ ಅವರು. ಓಕೆ, 5 ವರ್ಷದ ಸಡಿಲಿಕೆಯನ್ನು ಕೊಡ್ತಾರೆ. SC ST ಕ್ಯಾಂಡಿಡೇಟ್ ಯಾರಾದರೂ ನೋಡ್ತಾ ಇದ್ದೀರಿ ಅಂತಂದರೆ 35ರಿಂದ 5 ಪ್ಲಸ್ ಮಾಡಿ, ಅಂದರೆ 40 ವಯಸ್ಸಿನವರೆಗೂ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. 40 ವಯಸ್ಸಿನವ್ರು ಯಾರಾದರೂ ಇದ್ದೀರಿಪ್ಪ ಅಂತಂದ್ರೂ ಕೂಡ ನೀವು ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಇಲ್ಲಿ ಮೇನ್ ಅಂತಂದರೆ ನಾನು ನಿಮಗೆ ಇಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ಹೇಳ್ತಾ ಇದ್ದೀನಿ. ನೇಮಕಾತಿಗೆ ಮೇನ್ ಅಂತಂದರೆ ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾರೆ, ನಿಮ್ಮ ಡಾಕ್ಯುಮೆಂಟ್ಗಳನ್ನ ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮತ್ತು ಅರ್ಹತಾ ಮಾನದಂಡವನ್ನು ಏನು ಇಟ್ಟಿರ್ತಾರೆ ಅದರ ಮೂಲಕ ಅವರು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಹುದ್ದೆಗೆ ಎಷ್ಟು ಅನುಭವ ಬೇಕು, ಈ ಹುದ್ದೆಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಬೇಕಾ ಅಂತ. ಸೊ ಕೇಂದ್ರ ಸರ್ಕಾರದ ಇಸ್ರೋ ಬಿಡುಗಡೆ ಮಾಡಿದ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಗಳಿಗೆ ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಿದವರು ಅಗ್ನಿಶಾಮಕ ಮತ್ತು ಡ್ರೈವರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 3 ವರ್ಷದಿಂದ 5 ವರ್ಷದವರೆಗೆ ಯಾವುದಾದ್ರೂ ಕ್ಷೇತ್ರದಲ್ಲಿ ಒಂದು ವರ್ಕ್ ಮಾಡಿರ್ಬೇಕಂತ ಹೇಳಿರುವಂಥದ್ದು. ಇಲ್ಲಿ ಮೇನ್ ಅಂತಂದರೆ ನೀವು ಯಾರಾದರೂ ಡ್ರೈವರ್ ಇದ್ದೀರಂತಂದ್ರೂ ಕೂಡ ಡ್ರೈವರ್ ಇದ್ದವರು ಎಲ್ಲಾದರೂ ಕೆಲಸ ಮಾಡಿರುವಂಥದ್ದು ಒಂದು ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂತ ಹೇಳ್ತಾರಂಥದ್ದು. ಫ್ರೆಶರ್ ತೊಗೋತಾ ಇಲ್ಲ ಅವರು. ಮತ್ತು ಅಗ್ನಿಶಾಮಕ ದಳದಲ್ಲಿ ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅಂಥವ್ರು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಕ್ವಾಲಿಫಿಕೇಷನ್ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ ಮೇನು 10th ಆದವರು, ಓಕೆ, 10ನೇ ತರಗತಿ ಆದವರಿಗೆ ಸರ್ಕಾರ ಕಡೆಯಿಂದ ಇವಾಗ ಒಂದು ರೀತಿಯಿಂದ ಕೆಲಸ ಸಿಗ್ತಾ ಇದೆ, ಕೆಲಸ ಕೊಡ್ತಾ ಇದ್ದಾರೆ, ಮತ್ತು ಹೈರಿಂಗ್ ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು.
ಸೊ ಇಲ್ಲಿ ಮೇನ್ ಅಂತಂದರೆ ಅಪ್ಲಿಕೇಶನ್ ಫೀಸ್ ಬಗ್ಗೆ ಹೇಳೋದಾದರೆ ಇಲ್ಲಿ ನೋಡಿ ನಿಮಗೆ ಒಂದು ನಿಯಮಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಇದು ಆ್ಯಕ್ಚುಲಿ ಇದು ಸಾಮಾನ್ಯ ವರ್ಗದವರಿಗೆ ಇದು ಶುಲ್ಕ ಹೇಳಿರುವಂಥದ್ದು ಮತ್ತು ಪರಿಶಿಷ್ಟ ವರ್ಗದವರಿಗೆ ಹೇಳಿರುವಂಥದ್ದು. ಓಕೆ, ಸೊ ಇದನ್ನು ನೀವು ಒಂದು ಸಾರಿ ನೋಡ್ಕೊಳ್ಳಿ. ಜಸ್ಟ್ ನಾನು ಇದನ್ನು ಹೈಲೈಟ್ ಮಾಡ್ತಾ ಇದ್ದೀನಿ. ಏನು ನೋಟಿಫಿಕೇಷನ್ ಇದೆಯೋ ಅದನ್ನೇ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ನೋಡಿದರೆ ಇದು ಹುದ್ದೆಗೆ ಎಷ್ಟು ಇದನ್ನ ಇರುತ್ತೆ ಅಂತ ಹೇಳ್ಬಿಟ್ಟು, ಓಕೆ, ನಿಮಗೆ ಎಷ್ಟು ಒಂದು ಸಂಬಳವನ್ನು ನೀಡ್ತಾ ಇದ್ದಾರೆ ಅಂತ ಇಲ್ಲಿ ನೋಡ್ಸೋದು 7ನೇ ಹಂತ CPC ಪ್ರಕಾರ ಕೇಂದ್ರ ಸರ್ಕಾರ ಕಡೆಯಿಂದ ನೀಡಲಾಗುತ್ತೆ ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಅಂದಾಜನ್ನು ಹಾಕೋಬೋದು ಎಷ್ಟು ಇರ್ಬೋದು ಅಂತ. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದನ್ನು ಕೂಡ ನೋಡ್ಕೊಳ್ಳಿ ಎಷ್ಟು ಸಿಗ್ಬೋದು ಅಂತ ಹೇಳಿ, ಮತ್ತು ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ. ಓಕೆ, ಸಿಂಪಲಾಗಿ ನೀವೇ ನೋಡ್ಕೊಂಡ್ರೆ ಒಂದು ಇಸ್ರೋದ ಒಂದು ಇದಕ್ಕೆ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಅರ್ಜಿನ ಸಲ್ಲಿಸೋದಕ್ಕೆ. ಓಕೆ, ಹೇಗೆ ಮಾಡೋದು ಏನು ಮಾಡೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಅದೇ ರೀತಿ ನೀವು ಮಾಡ್ತಾ ಹೋಗಿ. ಒಂದು ಏನಂತಂದರೆ ಇಸ್ರೋದಲ್ಲಿ ನಿಮಗೆ ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಇಸ್ರೋ ಒಂದು ಏನು ವೆಬ್ಸೈಟ್ ಇರುತ್ತೆ ವೆಬ್ಸೈಟಿಗೆ ನೀವು ಹೋಗಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ. ನಂತರ ಅಲ್ಲಿ ಏನು ಮಾಡಬೇಕು ಅಂತಂದರೆ ನೀವು ಒಂದು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟರ್ ಮಾಡಿಕೊಂಡು ನೀವಲ್ಲಿ ಏನು ಮಾಡ್ಕೊಂಡು ಒಂದು ಇದನ್ನು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕ್ರಿಯೇಟ್ ಮಾಡಿಕೊಂಡ ನಂತರ ನೀವೇನು ಮಾಡ್ಕೊಂಡ್ರೆ ಲಾಗಿನ್ ಮಾಡಿಕೊಂಡು ಅಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟು ನಂತರ ಅಲ್ಲಿ ನೀವು ಅರ್ಜಿನ ಸಲ್ಲಿಸ್ಬೋದು ಅಂತ ಹೇಳಿರುವಂಥದ್ದು. ಸೊ ಇದಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಏನಂತಂದರೆ ಇಲ್ಲಿ ಆನ್ಲೈನ್ ಅಂದರೆ ನೀವು ಅರ್ಜಿನ ಸಲ್ಲಿಸ್ತೀವಿ ಅಂತಂದರೆ ಸೊ ಇಲ್ಲಿ ನಿಮಗೆ ಲಾಸ್ಟ್ ಡೇಟ್ ಹೇಳಿದಾರದು 24/9/2025. ಇವತ್ತು 19 ಇದೆ. ಆದಷ್ಟು ಬೇಗನೆ ಅರ್ಜಿನ ಸಲ್ಲಿಸೋದಿದ್ರೆ ಸಲ್ಲಿಸಿ. ಮತ್ತು ಆನ್ಲೈನ್ ಮುಖಾಂತರ VSCC ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇವಾಗ ಆಲ್ರೆಡಿ ಇವಾಗ 8/10 ಅಂತ ಹೇಳಿದ್ದಾರೆ. 8/10 ಒಳಗಡೆ ನೀವೇನು ಮಾಡ್ಕೊಂಡು ಅರ್ಜಿನ ಸಲ್ಲಿಸಬೇಕು. ಸೊ ಇವಾಗ ನೆಕ್ಸ್ಟ್ ಮಂತು 8ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಎಲ್ಲರೂ ಇಂಟ್ರೆಸ್ಟ್ ಇದೆಯಪ್ಪ ಅಂತಂದರೆ ನೀವು ಅರ್ಜಿನ ಸಲ್ಲಿಸ್ಬೋದು. ಹಾಗಿದ್ರೆ ಅರ್ಜಿ ಹೇಗೆ ಸಲ್ಲಿಸೋದು ಸೊ ಅದ್ರ ಬಗ್ಗೆ ನಾನು ನಿಮಗೆ ಮಾಹಿತಿನ ಕೊಡ್ತಾಯಿದ್ದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು ಇಸ್ರೋ ರಿಕ್ರೂಟ್ಮೆಂಟ್ 2025 ಅಂತ. ಓಕೆ, ಇಸ್ರೋ ರಿಕ್ರೂಟ್ಮೆಂಟ್ 2025 ಅಂತ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಮಲ್ಲಿ ಇಸ್ರೋದೇ ಒಂದು ಮೇನ್ ಅಂತಂದರೆ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಜಸ್ಟ್ ಇಂದ ಓಪನ್ ಮಾಡಿದ್ರೆ ಇಲ್ಲಿಂದ ನೀವು ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ಬಂದಿರುವಂಥ ನೋಟಿಫಿಕೇಷನ್ ಬಗ್ಗೆ ನಾನು ಇಲ್ಲಿ ನಿಮಗೆ ಹೇಳೋದಾದರೆ ಸೊ ನೋಟಿಫಿಕೇಷನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಆ್ಯಕ್ಚುಲಿ ಬಂದಿರುವಂಥ ನೋಟಿಫಿಕೇಷನ್. ಇದರ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಒಂದು ಸಾರಿ ಇದನ್ನು ಓದ್ಕೊಳ್ಳಿ. ಇದರಲ್ಲಿ ಎಲ್ಲ ಮಾಹಿತಿ ಇದೆ ನಿಮಗೆ, ಎಷ್ಟು ಪೋಸ್ಟ್ ಇದೆ, ಓಕೆ, ಹೇಗೆ ಅಪ್ಲೈ ಮಾಡಬೇಕು ಎಲ್ಲವೂ ಕೂಡ ಇದರಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ಸೊ ಇದನ್ನು ಒಂದು ಸಾರಿ ಓದ್ಕೊಳ್ಳಿ. ಮತ್ತು ಯಾವ ರೀತಿ ವೆಬ್ಸೈಟಿಗೆ ಹೋಗಬೇಕು, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ಇಲ್ಲಿ ನಿಮಗೆ ಡೀಟೇಲ್ಸ್ಗಳನ್ನ ಹೇಳಿದ್ದಾರೆ. ಸೊ ಈ ರೀತಿ ನೋಡಿಕೊಂಡು ನೀವು ಅರ್ಜಿ ಸಲ್ಲಿಸಿ. ಮತ್ತು ಇಲ್ಲಪ್ಪ ಇನ್ನೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಒಂದು ಕೆಲಸ ಮಾಡಿ, ಹತ್ತಿರದಲ್ಲಿರುವಂಥ ಸೈಬರ್ ಶಾಪ್ ಇರುತ್ತಲ್ವ, ಕಂಪ್ಯೂಟರ್ ಶಾಪ್ ಇರುತ್ತೆ. ಸೊ ಅವರೆಲ್ಲ ಯಾರಾದರೂ ಅರ್ಜಿ ಹಾಕೋರಿದ್ದರೆ ನಿಮ್ಮ ಮನೆ ಹತ್ತಿರ ಸೊ ಅವ್ರಿಗೆ ಹೇಳಿದರೆ ಅವ್ರು ಹಾಕಿಕೊಡ್ತಾರೆ ನಿಮಗೆ. ಓಕೆ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಯಾವ ರೀತಿ ಜಾಬ್ ಹುಡುಕ್ತಾ ಇದ್ದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಅದೇ ರೀತಿ ಜಾಬ್ ಒಂದು ನೋಟಿಫಿಕೇಷನ್ಗಳನ್ನ ತರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಮುಂದಿನ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಪ್ಲೀಸ್ ಇಷ್ಟ ಆದರೆ ವೀಡಿಯೋಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ಹೊಸಬರಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸೊ ನಮಸ್ಕಾರ.